ನಮಸ್ತೆ. 12/9/2024 ಗುರುವಾರ ಶುಕ್ಲ ಪಕ್ಷ. ಇವತ್ತು ನವಮಿ ತಿಥಿ ಇದೆ. ರಾತ್ರಿ 11 ಗಂಟೆ 33 ನಿಮಿಷದವರೆಗೂ. ಆನಂತರ ದಶಮಿ. ಇವತ್ತಿನ ನಕ್ಷತ್ರ ಮೂಲ ಬೆಳಗ್ಗೆಯಿಂದ ರಾತ್ರಿ 9 ಗಂಟೆ 53 ನಿಮಿಷದವರೆಗಿದೆ. ಆನಂತರ ಬರೋದು ಪೂರ್ವಾಷಾಢ ನಕ್ಷತ್ರ. ಮೂಲ ನಕ್ಷತ್ರ ಇರುವವರೆಗೂ ಇವತ್ತು ಅಶುಭ ಅಂತ ಇರೋದರಿಂದ ಮುಹೂರ್ತ ಕಾರ್ಯಗಳನ್ನ ಮಾಡೋಕ್ಕೋಗಬೇಡಿ. ಬೇರೆ ದಿನನಿತ್ಯದ ಕಾರ್ಯಗಳನ್ನು ಮಾಡಬಹುದು. ಆನಂತರ ಪೂರ್ವಾಷಾಢ ನಕ್ಷತ್ರ ಬಂದ ಮೇಲೆ, ಅಂದರೆ ಅದು ರಾತ್ರಿ ಆಗುತ್ತದೆ, ಅಂದರೆ 9:53 ಮೇಲೆ ಕಾರ್ಯಸಿದ್ಧಿಯು ಸೌಭಾಗ್ಯ ಯೋಗವೂ ಇದೆ. ಇವತ್ತಿನ ಪಂಚ ಅಂಗಗಳಲ್ಲಿ ಒಂದಾದ ಆಯುಷ್ಮಾನ್ ಯೋಗ, ಬಾಲವಕರಣ, ಆಮೇಲೆ ಕೌಲವಕರಣ ಇದೆಲ್ಲ ಇದೆ. ಇವತ್ತು ಸೂರ್ಯೋದಯ 6 ಗಂಟೆ 9 ನಿಮಿಷಕ್ಕೆ, ಸೂರ್ಯ ಅಸ್ತಮನ 6:23ಗೆ. ಇವತ್ತಿನ ದಿನ ಪ್ರಕಾರ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. 2 ತಿಥಿ, ಅದೇ ಥರ 2 ನಕ್ಷತ್ರ. ಇದಕ್ಕೆ ಮುಂಚಿತವಾಗಿ ಇನ್ನೊಂದು ವಿಷಯ ಹೇಳ್ತೀವಿ. ನಮ್ಮಲ್ಲಿ ಇವತ್ತಿನ ದಿನ ಈ ಪ್ರೋಗ್ರಾಮ್ನ ಇವತ್ತು ರೆಡಿ ಮಾಡುತ್ತೀವಿ. ಇನ್ನು ಕೆಲವು ಟೈಮಲ್ಲಿ ಕೆಲವು ಮುಹೂರ್ತ ದಿನಗಳನ್ನು ಫಸ್ಟೇ ರೆಡಿ ಮಾಡಿ ಇಡ್ತೀವಿ. ಅದರಲ್ಲಿ ನನ್ನೆ ಆಗಿರೋದು ಏನು ಅಂತಂದರೆ, ಫಸ್ಟ್ ಕೆಲವರು ಮಾತ್ರ ನೋಡಿದ್ದಾರೆ. ನಾವು ರೆಡಿ ಮಾಡಿ ಇಟ್ಟಿರೋದನ್ನು ಎಡಿಟ್ ಮಾಡಿ ಕಳಿಸುವವರು ಏನು ಮಾಡಿಬಿಟ್ರು, ಅದನ್ನು ಕಳಿಸ್ಬಿಟ್ರು. ಹಂಗಾಗಿ ಅದು ಮಿಸ್ ಆಗಿದೆ. ಮತ್ತೆ ತಿರುಗ ಬೆಳಗ್ಗೆ ಅದನ್ನು ರೆಡಿ ಮಾಡಿ ಮತ್ತೆ ಇವತ್ತಿನ ದಿನಕ್ಕೆ ಕೊಟ್ಟಿದ್ದೀವಿ. ಕೆಲವು ಸಮಯಗಳಲ್ಲಿ ಆ ಥರ ಇದೆ. ಕೆಲವರಿಗೆ ಅದು ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಮುಂದಿನ ಪ್ರೋಗ್ರಾಮ್ನ ನನ್ನೇನೇ ನೋಡಿರ್ತಾರೆ. ಕೆಲವು ಟೈಮ್ ಆ ಥರ ಆಗುತ್ತದೆ. ಮತ್ತು ವಿಷಯಕ್ಕೆ ಬರೋಣ. 6 ಗಂಟೆ 9 ನಿಮಿಷದಿಂದ 9:43ವರೆಗೆ ಮೂಲ ನಕ್ಷತ್ರದ 2ನೇ ಪಾದ. ಇವತ್ತೆಲ್ಲ ದಿನಾಪೂರ್ತಿ ಧನುಸು ರಾಶಿ. 9:43ರಿಂದ ಮಧ್ಯಾಹ್ನ 3:50ವರೆಗೂ ಮೂಲ ನಕ್ಷತ್ರದ 3ನೇ ಪಾದ. 3:50 ಮೇಲೆ ರಾತ್ರಿ 9:53ವರೆಗೂ ಮೂಲ ನಕ್ಷತ್ರ 4ನೇ ಪಾದ. ರಾತ್ರಿ 9:53ರಿಂದ ಸುಮಾರು ರಾತ್ರಿ 3:53ವರೆಗೂ ಪೂರ್ವಾಷಾಢ ನಕ್ಷತ್ರವಿದೆ. ಅಂದರೆ ರಾತ್ರಿ 9:53ಕ್ಕೆ ಮೂಲ ನಕ್ಷತ್ರವೇ ಮುಗಿದೋಗುತ್ತದೆ. ನಂತರ ರಾತ್ರಿ 3:53ರಿಂದ ಪೂರ್ವಾಷಾಢ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ರಾತ್ರಿಯವರೆಗಿರುತ್ತದೆ. ಇವತ್ತಿನ ಮಧ್ಯಾಹ್ನ 12 ಗಂಟೆ 16 ನಿಮಿಷ. ಅಭಿಜಿತ್ ಮುಹೂರ್ತ 11:51ರಿಂದ 12:40. ವಿಜಯ ಮುಹೂರ್ತ ಮಧ್ಯಾಹ್ನ 2:18ರಿಂದ 3:07. ಗೋಧೂಳಿ ಮುಹೂರ್ತ ಸಂಜೆ 6:23ರಿಂದ 6:46. ಅಮೃತಗಳಿಗೆ ಮಧ್ಯಾಹ್ನವೇ ಬಂದುಬಿಡುತ್ತದೆ 3:20ರಿಂದ 4:59. ನಿಶ್ಚಿತ ಮುಹೂರ್ತ ರಾತ್ರಿ 11:52ರಿಂದ ರಾತ್ರಿ 12:39ವರೆಗಿದೆ. ಇಷ್ಟೆಲ್ಲ ಇದ್ದರೂ 100% ಕೆಟ್ಟದು ಅಂತ ಇರುವ ಸಮಯಗಳಲ್ಲಿ ಈ ಶುಭ ಸಮಯ ಬಂದರೆ ಖಂಡಿತ ಅವಾಯ್ಡ್ ಮಾಡಬೇಕಾಗ್ತದೆ. ಆ 100% ಕೆಟ್ಟ ಸಮಯನ ಫಸ್ಟ್ ನೋಡ್ಕೊಳ್ಳೋಣ. ಅದು ಬರುವ ಸಮಯದಲ್ಲಿ ಮುಂಚೆ ಒಳ್ಳೆ ಟೈಮಲ್ಲಿ ಮಾಡಿರುವ ಪ್ರೋಗ್ರಾಮ್ನ ಅಥವಾ ಒಂದು ಕಾರ್ಯನ, ಶುಭ ಕಾರ್ಯಗಳನ್ನು ನಿಲ್ಲಿಸಬೇಕಾಗಿಲ್ಲ. 100% ಕೆಟ್ಟೋದಾದರೂ ಸೆಂಟ್ರಲ್ಲಿ ಅದು ಏನೂ ಆಗೋದಿಲ್ಲ. ಆದರೆ 100% ಕೆಟ್ಟ ಟೈಮು ಅಂತ ಇರುವ ಆ ಸಮಯಗಳಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡಬಾರ್ದು ಅಷ್ಟೇ. ಇದರಲ್ಲಿ ವಿಶೇಷವಾಗಿ ಇವತ್ತಿನ ವಿಶೇಷ 100% ಅಂತ ಅನ್ನುವ ಆ ಸಮಯದಲ್ಲಿ 6 ಗಂಟೆ 9 ನಿಮಿಷದಿಂದ ಪ್ರಾರಂಭವಾಗುತ್ತದೆ. ಇವತ್ತು ವೃಷಭ ರಾಶಿಯವರಿಗೆ ಚಂದ್ರಾಷ್ಟಮ, ಒಳ್ಳೆಯ ದಿನವಲ್ಲ. 6:09ರಿಂದ ದಿಶಾ ಶೂಲವಿದೆ. ಇದು ದಕ್ಷಿಣ ದಿಕ್ಕಲ್ಲಿ. 6:09ರಿಂದ ಅಗ್ನಿ ಪಂಚಕ ಸ್ಟಾರ್ಟ್ ಆಗುತ್ತದೆ 6:29ವರೆಗೂ. 6:09ರಿಂದ 7:40ವರೆಗೂ ಯಮಕಂಡ ಕಾಲವಿದೆ. 8:31ರಿಂದ 10:37ವರೆಗೂ ರಾಜಪಂಚಕ. 9:12ರಿಂದ 10:44ವರೆಗೂ ಚೋರಕಾಲ. 10:13ರಿಂದ 11:02ವರೆಗೂ ದುರ್ಮುಹೂರ್ತ.
ಮಧ್ಯಾಹ್ನ 1:47ರಿಂದ 3:19ವರೆಗೂ ರಾಹುಕಾಲ. ಮಧ್ಯಾಹ್ನ 1:47ರಿಂದ 3:19ವರೆಗೂ ವಿಷಕಾಲ. ಅದೇ ಥರ ಸಂಜೆ 7:51ರಿಂದ ರಾತ್ರಿ 9:19ವರೆಗೂ ವಿಷಕಾಲ. ಅದೇ ಥರ ನಕ್ಷತ್ರ ವಿಷಘಟಿಕಾ ಕಾಲ ಬರುವಂಥದ್ದು ರಾತ್ರಿ 8:15ರಿಂದ 9:53. ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗಿರೋ ಸಮಯ. ಅದೇ ಥರ ಮೃತ್ಯು ಪಂಚಕ ಬರೋದು ರಾತ್ರಿ 11:32ರಿಂದ 12:02 ಇಷ್ಟೆಲ್ಲ ನೋಡಿಕೊಂಡು ಕೆಲವು ವಿಷಯಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸರಿ, ಇರೋದರಲ್ಲೇ ಶುಭ ಸಮಯವನ್ನು ನೋಡೋಣ. 7:42ರಿಂದ 10:11 ಶುಭ ಸಮಯ. 11:04ರಿಂದ ಮಧ್ಯಾಹ್ನ 1:45 ಶುಭ ಸಮಯ. ಮಧ್ಯಾಹ್ನ 3:21ರಿಂದ ಸಂಜೆ 7:49 ಇದು ಶುಭ ಸಮಯ. ರಾತ್ರಿ 9:55ರಿಂದ 11:30 ಒಂದು ಶುಭ ಸಮಯ. ರಾತ್ರಿ 12:04 ಬೆಳಗಾಗುವವರೆಗೂ ಶುಭ ಸಮಯ. ಇಷ್ಟೆಲ್ಲ ನೋಡಿಕೊಂಡು ನಾವು ಒಳ್ಳೆಯ ಟೈಮು ಅಂತ ಕೆಲವು ವಿಷಯಗಳನ್ನ ಕೊಟ್ಟಿರ್ತೀವಿ. ಅದರಲ್ಲಿ ಕೆಟ್ಟ ಟೈಮ್ ಬಂದರೆ ಅವಾಯ್ಡ್ ಮಾಡಿಕೊಳ್ಳಿ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಷಯಗಳು ಅಂತಂದರೆ ತಾರಾ ಮತ್ತು ಚಂದ್ರಬಲ. ಫಸ್ಟ್ ಹೇಳಿದಂತೆ ಮೂಲ ನಕ್ಷತ್ರದವರೆಗೂ ಮಕ್ಕಳು ಹುಟ್ಟಿದ್ರೆ, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ದೋಷ ಅಂತ ತಿಳ್ಕೊಳ್ಳೋವರಿಗೆ ಇವತ್ತು ಮಕ್ಕಳು ಹುಟ್ಟೋದನ್ನು ಸ್ವಲ್ಪ ಮುಂದಾಕೋಣ. ತಾರಾ ಮತ್ತು ಚಂದ್ರಬಲದಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಫಸ್ಟ್ ನೋಡಬೇಕು. ಆ ವಿಷಯದಲ್ಲಿ ನಾವು ನೋಡುವಂಥದ್ದು ಏನು ಅಂತಂದರೆ, ಅಶ್ವಿನಿ ಅನ್ನೋದು ದೇವಗಣ, ಮೊದಲನೇ ನಕ್ಷತ್ರ. 6:09 ರಾತ್ರಿ 9:53 ಜನ್ಮ ತಾರೆ. ಹಾಗಾಗಿ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಪರಮ ಮಿತ್ರಧಾರೆಯಾಗಿ ಇವತ್ತು ಅಷ್ಟು ಚೆನ್ನಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಮಿತ್ರತಾರೆ ಇದೆ. ಆದ್ದರಿಂದ ಎಲ್ಲರಲ್ಲೂ ಚೆನ್ನಾಗಿದೆ. ಎಲ್ಲ ಕಾರ್ಯಗಳು ಶುಭವಾಗಿ ನಡೆಯುತ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಮಿತ್ರತಾರೆ, ಆದ್ದರಿಂದ ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಶುಭವಾಗಿಲ್ಲ, ಆದ್ದರಿಂದ ಯೋಚನೆ ಮಾಡಿಕೊಂಡು ಕಾರ್ಯಗಳನ್ನ ಮಾಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಅನುಕೂಲವು, ರೋಗ ಭಯವೂ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಅನುಕೂಲವಿದೆ, ಸುಖವೂ ಇದೆ. ಹಂಗಾಗಿ ಶುಭದಿನವಾಗಿದೆ ನಿಮಗೆ. ಆರುದ್ರಾ ನಕ್ಷತ್ರ ಮಿಥುನ ರಾಶಿ ಪ್ರತ್ಯೇಕ ತಾರೆ ಅನುಕೂಲಕರವಾಗಿಲ್ಲ. ಅಂದರೆ ಶುಭದಿನವಾಗಿದ್ದು ಶುಭವಾಗಿದ್ದರೆ ಅನುಕೂಲ, ಅಶುಭ ದಿನವಾಗಿ ಶುಭವಾಗಿದ್ದರೂ ಉಪಯೋಗ ಇಲ್ಲ. ಅಶುಭ ದಿನವಾಗಿ ನಿಮಗೂ ಅಶುಭ ದಿನವಾಗಿದ್ದರೆ, ಅಂದರೆ ಅಶುಭ ನಕ್ಷತ್ರವಾದರೆ ಅವಾಯ್ಡ್ ಮಾಡಿಬಿಡ್ಬೇಕು ನಿಮ್ಮ ಕಾರ್ಯಗಳನ್ನು. ಈಗ ನೋಡುವಂಥದ್ದು ಏನಂದರೆ, ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಕ್ಷೇಮವು ಸುಖವೂ ಉಂಟು. ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ ಕ್ಷೇಮವಿದೆ, ಶತ್ರುನಾಶವೂ ಇದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಶುಭವಾಗಿಲ್ಲ, ಅಶುಭ ದಿನವಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ, ಅಂದರೆ ಹಣ ವರಮಾನ ಹೆಚ್ಚಾಗಿದೆ. ಶತ್ರು ಕಾಟವೂ ಇಲ್ಲದೆ ಶುಭವಾಗಿರುವಂಥ ದಿನವಿದು. ಮಖ ನಕ್ಷತ್ರ ಸಿಂಹರಾಶಿ ಜನ್ಮತಾರೆ, ಸ್ವಲ್ಪ ಕಾರ್ಯ ವಿಘ್ನವೂ ಕೂಡ ಇದೆ. ಹಾಗಾಗಿ ಒಂದು 40% ಚೆನ್ನಾಗಿದೆ ಅಷ್ಟೇ. ಪುಬ್ಬ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರಧಾರೆಯು ಕಾರ್ಯ ವಿಘ್ನವೂ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ಕಾರ್ಯ ವಿಘ್ನ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಇದೆ, ಅದರಿಂದಾಗಿ ಇರೋದರಲ್ಲಿ ಶುಭವಾಗಿರುವಂಥ ದಿನವಿದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸರಿಯಾಗಿಲ್ಲ, ಟೆನ್ಷನ್ ಉಂಟು, ರೋಗ ಭಯವೂ ಉಂಟು, ಹುಷಾರಾಗಿರಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವಿದೆ, ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಟ್ಕೊಳ್ಳಿ. ಚಿತ್ತಾ ನಕ್ಷತ್ರ ತುಲಾರಾಶಿ ಅನುಕೂಲ, ದ್ರವ್ಯ ಲಾಭ, ಶುಭದಿನವಾಗಿದೆ ಇದು ರಾತ್ರಿಯವರೆಗೂ. ಸ್ವಾತಿ ನಕ್ಷತ್ರ ತುಲಾರಾಶಿ ಪ್ರತ್ಯೇಕ ತಾರೆ, ಆದ್ದರಿಂದಾಗಿ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಇದೆ, ನೋಡ್ಕೊಂಡು ಮಾಡಬೇಕಾಗ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ ಕ್ಷೇಮ, ಅಂದರೆ ಆರೋಗ್ಯ, ಲಾಭವೂ ಹೆಚ್ಚಾಗುತ್ತದೆ, ಶುಭವಾಗಿದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮ ಉಂಟು,
ಆದರೂ ಧನಹಾನಿಯೂ ಇದೆ, ಆದ್ದರಿಂದ ಗಮನ ಕೊಡಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಏಟು ಗಾಯಗಳಾಗುತ್ತದೆ, ಗಾಡಿಗಳಲ್ಲಿ ಹುಷಾರು, ಆಸ್ಪತ್ರೆ ಖರ್ಚುಗಳಿರುತ್ತೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಸಂಪತ್ತುಂಟು, ಆದ್ದರಿಂದ ಶುಭಕರವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ. ಇದು ಜನ್ಮತಾರೆ, ಆದರೂ ಶರೀರ ಸುಖ ಉಂಟು. ದೇವರ ಖರ್ಚು ಅಂತ ಇಷ್ಟು ಮಾಡಿಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಪರಮ ಮೈತ್ರಿಧಾರೆಯಾಗಿ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಮಿತ್ರಧಾರೆ, ಶರೀರ ಸೌಖ್ಯ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಮಿತ್ರಧಾರೆ, ಅರೆ ವ್ಯಯಗಳು ಜಾಸ್ತಿ ಆಗುತ್ತೆ, ವ್ಯಯನ ಅವಾಯ್ಡ್ ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ. ಟೆನ್ಷನ್ ಇದೆ, ವ್ಯಯವಿದೆ, ಗಮನ ಕೊಡಬೇಕು. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಅನುಕೂಲ ವ್ಯಯ ಎರಡೂ ಕೂಡಿ ಬಂದಿದೆ, ಆದ್ದರಿಂದ ಅನುಕೂಲನ ಪಡ್ಕೊಳ್ಳಿ, ವ್ಯಯನ ಕಡಿಮೆ ಮಾಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬಂದಿದೆ, ಶುಭಕರವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಪ್ರತ್ಯೇಕ ತಾರೆ, ಕಾರ್ಯಗಳು ನಮ್ಮ ಪರವಾಗಿ ಸಕ್ಸಸ್ ಆಗೋದು ಕಷ್ಟವಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೂ ನಡೆಯುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಆರೋಗ್ಯ, ಕೆಲಸ ಕಾರ್ಯ ಅಭಿವೃದ್ಧಿ ಎಲ್ಲ ಇದೆ. ಭಾದ್ರ ನಕ್ಷತ್ರ ಮೀನರಾಶಿ. ವಿಪತ್ತು ಉಂಟು, ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ, ಗಾಡಿಗಳಲ್ಲಿ ಎಚ್ಚರ. ರೇವತಿ ನಕ್ಷತ್ರ ಮೀನರಾಶಿ. ಸಂಪತ್ತಿದೆ, ಉದ್ಯೋಗ ಅಭಿವೃದ್ಧಿಯೂ ಉಂಟು. ಇವತ್ತಿನ ದಿನ ಇಷ್ಟು ವಿಷಯಗಳನ್ನು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.